ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭಾರತಿ ಸಿಂಗ್ರಿ. ಸೌಂದರ್ಯ ಲಹರಿಯ 25ನೇ ಶ್ಲೋಕ ಇವತ್ತಿನಿಂದ ಪ್ರಸಾರವಾಗಲಿದೆ. ಒಂದೊಂದು ಶ್ಲೋಕನೂ ಫೇಸ್ಬುಕ್ಕಲ್ಲಿ 1000ಕ್ಕಿಂತ ಹೆಚ್ಚು ವೀಕ್ಷಿಸ್ತಾ ಇದ್ದೀರ ವೀಕ್ಷಕರೆಲ್ಲ. ತುಂಬ ಸಂತೋಷ ಆಗ್ತಾಯಿದೆ. ಮುಂಬರುವ ಶ್ಲೋಕಗಳಲ್ಲಿ ಹಾಗೆ 50, 75, 100 ಹೀಗೆ 100 ಶ್ಲೋಕಗಳು ಯಾವ ಅಡಚಣೆ ಆತಂಕ ಇಲ್ಲದೆ ಮುಂದುವರಿಸ್ಕೊಂಡು ಬರಲಿ ಅಂತ ಆ ದೇವಿಯಲ್ಲಿ ಬೇಡ್ಕೊತೀನಿ. ಹಾಗೆ ನೀವೆಲ್ಲರೂ ನೋಡಿ, ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ, ಹರಸಿ ಹಾಗೂ ಆ ದೇವಿಯ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿ ಅಂತ ಕೇಳಿಕೊಳ್ತೀನಿ. ಪ್ರಕೃತಿಯು ತ್ರಿಗುಣಾತ್ಮವಾದುದು. ಇದರ ಕಾರ್ಯವನ್ನು ನಿರ್ವಹಿಸುವ ತ್ರಿಮೂರ್ತಿಗಳು ದೇವಿಯ ತ್ರಿಗುಣಗಳಿಂದ ಜನಿಸಿದವರು. ತ್ರಿಮೂರ್ತಿಗಳು ದೇವಿಯ ಚರಣ ಸೇವೆಯನ್ನು ಮಾಡುತ್ತಿರುವಾಗ ತ್ರಿಮೂರ್ತಿಗಳ ಪೂಜೆಯೇ ದೇವಿಯ ಚರಣ ಕಮಲಗಳಿಗೆ ಸಲ್ಲುವ ಶ್ರೇಷ್ಠವಾದ ಪೂಜೆ. ಭಗವತ್ಪಾದರು ಎಲ್ಲರೂ ದೇವಿಯ ಚರಣಾರವಿಂದಗಳನ್ನು ಧ್ಯಾನಿಸಿ ಪೂಜಿಸಿ ತ್ರಿಮೂರ್ತಿಗಳ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ದೇವಿಗೆ ಸೌಂದರ್ಯ ಲಹರಿಯ 25ನೇ ಪುಷ್ಪವನ್ನು ಸಮರ್ಪಿಸುತ್ತಿದ್ದಾರೆ. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೇ ಭಜೇತ್ ಪೂಜಾ ಪೂಜಾ ತವ ಚರಣೋರ್ಯ ವಿರಚಿತಾ ತಥಾ ಹಿ ತ್ವತ್ಪಾದೋ ದ್ವಹನಮಣಿಪೀಠಸ್ಯ ನಿಕಟೇ ಸ್ಥಿತಾ ಹಿ ಹೇತೆ ಶಶ್ವನ್ ಮುಕುಳಿತಕರೋ ತಂ ಸಮಕುಳಿ.